ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ರಿಂದ ಸಿಎಂ ವಿರುದ್ಧ ವಾಗ್ದಾಳಿ. ಅವರು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾರೆ. ಸಿಎಂ ರಿಂದ ತೊಟ್ಟಿಲು ತೂಗಿ ಮಗು ಚಿವುಟುವ ಕೆಲಸ ಆಗ್ತಿದೆ. ನೀವು ಎಷ್ಟು ದಿನ ಸಿಎಂ ಕುರ್ಚಿಯಲ್ಲಿ ಇರ್ತೀರೋ ಗೊತ್ತಿಲ್ಲ. ಸಿಎಂ ರಿಂದ ತೊಟ್ಟಿಲು ತೂಗಿ ಮಗು ಚಿವುಟುವ ಕೆಲಸ ಆಗ್ತಿದೆ. ನೀವು ಎಷ್ಟು ದಿನ ಸಿಎಂ ಕುರ್ಚಿಯಲ್ಲಿ ಇರ್ತೀರೋ ಗೊತ್ತಿಲ್ಲ. ಆಷಾಢ ಭೂತಿತನ ತೋರಿಸ್ತಿದ್ದಾರೆ ಸಿಎಂ. ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ಯುವಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ನೀಡುವ ಕೆಲಸ ಮಾಡಬೇಕೇ ಹೊರತಾಗಿ ನಿರ್ಲಕ್ಷ್ಯ ಮಾಡೋದಲ್ಲ. ಮಾರ್ಚ್ 6ನೇ ತಾರೀಕು ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಬಜೆಟ್ ಸಂದರ್ಭ ಸರಣಿ ಪ್ರತಿಭಟನೆ ಆರಂಭವಾಗಲಿದೆ. ನುಡಿದಂತೆ ನಡೆದಿದ್ದೇವೆ ಅಂತ ಕಾಂಗ್ರೆಸ್ ಹೇಳ್ತಿದ್ದಾರೆ. ಆದರೆ ಅವರು ನುಡಿದಿರೋದು ಗೊತ್ತಿಲ್ಲ, ನಡೀತಿರೋದು ಕಾಣಿಸ್ತಿಲ್ಲ. ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಅವರು ನಡೆಯುತ್ತಿಲ್ಲ ಅಂತ ಹೇಳಿ ಗುಡುಗಿದ್ಯಾರು? ಬಿಜೆಪಿಯ ರಾಜ್ಯ ಮಟ್ಟದ ಅಥವಾ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಪೌರ ಕಾರ್ಮಿಕರು ಕೂಡ ಮತ್ತೊಂದು ಕಡೆ ಹೋರಾಟ, ಈ ರೀತಿ ಸರಣಿ ಹೋರಾಟಗಳು ಇನ್ನೇನೋ ಇಂದು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಕಾಂಗ್ರೆಸ್ ಸರ್ಕಾರ ಇವರ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಕೊಡುವಂತ ಅವಶ್ಯಕತೆ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರೇ ಸಮಾಧಾನ ಮಾಡೋಕ್ಕೋಸ್ಕರ ವಿದೇಶ ಪ್ರಯಾಣ ನೀವು ಕಲ್ಪಿಸಿಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇವತ್ತು ಆಡಳಿತ ಸಂಪೂರ್ಣ ಕುಸ್ತೋಗಿದೆ, ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ, ಅಭಿವೃದ್ಧಿ ಇಂದ ವಂಚಿತ ಆಗಿದೆ ಕರ್ನಾಟಕ. ಆಡಳಿತ ಪಕ್ಷದ ಶಾಸಕರೇ ದಂಗೆ ಹೇಳ್ತಾ ಇದ್ದಾರೆ. ಇದು ವಾಸ್ತವಿಕ ಸತ್ಯ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ, ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರದ ಮೇಲೆ ದೂರುವುದನ್ನು ಬದಿಗಿಟ್ಟು ಮತ್ತೊಮ್ಮೆ ಹೇಳ್ತೇನೆ, ಒಳ ಮೀಸಲಾತಿಯನ್ನು ಕೂಡ ಪರಿಗಣಿಸಿ ಯುವ ಜನತೆಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವಂತ ಕೆಲಸ ಮಾಡಬೇಕು. ನ್ಯಾಯಾಲಯದ ಕುಂಟು ನೆಪವನ್ನ ಕೊಡಬಾರದು. ತೊಟ್ಲನ್ನು ತೂಕೊಂಡು ಮಗುಗೆ ಚೂಟುವಂತ ಕೆಲಸವನ್ನ ಕೈ ಬಿಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಉಗ್ರ ಹೋರಾಟಕ್ಕೂ ಕೂಡ ನಾವು ಇಳಿಬೇಕಾಗ್ತದೆ, ಅನಿವಾರ್ಯ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇನೆ. ಬೆಂಗಳೂರಿನಲ್ಲೂ ಕೂಡ ಕಸದ ಸಮಸ್ಯೆ ನಿಮಗೆ ಗೊತ್ತೇ ಇದೆ. ಅವರು ಕೂಡ ಇವತ್ತು ಪೌರ ಕಾರ್ಮಿಕರು ಕೂಡ ಮತ್ತೊಂದು ಕಡೆ ಹೋರಾಟ, ಈ ರೀತಿ ಸರಣಿ ಹೋರಾಟಗಳು. ಸ್ವಂತ ಮನೆಯಲ್ಲಿ ಗಲಭೆಗಳು ಶುರುವಾಗಿದೆ. ಸ್ವಂತ ಶಾಸಕರೇ ದಂಗೆ ಹೇಳ್ತಾ ಇದ್ದಾರೆ. ರಾಜ್ಯವೇ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಸ್ವಂತ ಶಾಸಕರು ನಿಯಂತ್ರಣದಲ್ಲಿಲ್ಲ. ಸಿದ್ದರಾಮಯ್ಯರ ಕ್ಯಾಬಿನೆಟ್ಟಲ್ಲಿರ್ತಕ್ಕಂತಹ ಅಷ್ಟು ಮಿನಿಸ್ಟ್ರುಗಳು ಸಿದ್ದರಾಮಯ್ಯರ ನಿಯಂತ್ರಣಕ್ಕೂ ಸಿಗದೆ ಹೊರತುಪಡಿಸಿದ ಶಾಸಕರಾಗಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಡಳಿತಾರೂಢ ಪಕ್ಷವನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.